ಮೆಕ್ಕಾ ಯಾತ್ರೆ ಮುಗಿಸಿ ಮದೀನಾಕ್ಕೆ ಬಂದಾಗ ಟ್ಯಾಂಕರ್ಗೆ ಡಿಕ್ಕಿ ಹೊಡೆದು ಹೊತ್ತಿ ಉರಿದ ಬಸ್ನಲ್ಲಿದ್ದ 4-5 ಮಂದಿಯೂ ಮರಣ ಹೊಂದಿದ್ದು, ಅವರೆಲ್ಲರೂ ಭಾರತೀಯರೇ ಆಗಿದ್ದಾರೆ. ಬಸ್ನಲ್ಲಿದ್ದವರೆಲ್ಲರೂ ತೆಲಂಗಾಣದಿಂದ ಮೆಕ್ಕಾಕ್ಕೆ ಯಾತ್ರೆ ಹೋದವರಾಗಿದ್ರು. ಅವರು ಕಾಬಾ ದರ್ಶನ ಮುಗಿಸಿ ಮದೀನಾಕ್ಕೆ ಬಂದಾಗ ನಗರದ ಹೊರವಲಯದಲ್ಲಿ ಬಸ್ ಮತ್ತು ತೈಲ ಟ್ಯಾಂಕರ್ ಡಿಕ್ಕಿ ನಡೆದಿದೆ. ಅದರಲ್ಲಿ ಬಸ್ನಲ್ಲಿದ್ದ ಎಲ್ಲರೂ ಸುಟ್ಟು ಕರಕಲಾಗಿದ್ದಾರೆ. ಬಹುತೇಕ ಮಂದಿ ಗುರುತು ಪತ್ತೆಗೆ ಡಿಎನ್ಎ ಪರೀಕ್ಷೆಯೊಂದಿದ್ದಾರೆ. ಗಟ್ಟಿಸಿದ ಡೀಸೆಲ್ ಟ್ಯಾಂಕರ್ನಿಂದ ತೈಲ ಹೊರಚಿಮ್ಮಿ ಬೆಂಕಿಯನ್ನ ಭಯಂಕರ ಜ್ವಾಲೆಗಳಾಗಿ ಮಾಡಿತ್ತಾದ್ದರಿಂದ ಬಸ್ನಲ್ಲಿದ್ದ ಯಾರಿಗೂ ಪಾರಾಗಲು ಅವಕಾಶವೇ ಇರಲಿಲ್ಲ. ಭಾರತೀಯ ಕಾಲಮಾನ ಬೆಳಿಗ್ಗೆ 4 ಗಂಟೆಯಂದ್ರೆ ಸೌದಿ ಅರೇಬಿಯಾದಲ್ಲಿ ಇನ್ನು ನಟ್ಟಿರುಳು ದಾಟಿದ ಸಮಯ. ಆಗ ಆ ಅಪಘಾತ ನಡೆದಿದೆ. ಮೃತರೆಲ್ಲರೂ ಮೆಕ್ಕಾ ಮದೀನಾಕ್ಕೆ ಉಮ್ರಾ ಯಾತ್ರೆ ಹೋಗಿದ್ದರು ಎಂದು ಹೈದರಾಬಾದ್ ಪೊಲೀಸ್ ಕಮಿಷನರ್ ವಿಸಿ ಸಜ್ಜನರ್ ಸ್ಪಷ್ಟಪಡಿಸಿದ್ದಾರೆ. 54 ಯಾತ್ರಿಗಳಲ್ಲಿ 4 ಮೆಕ್ಕಾದಲ್ಲೇ ಉಳಿದಿದ್ರು ಹಾಗೂ 4 ಕಾರಿನಲ್ಲಿ ಬಂದಿದ್ರು. 46 ಮಂದಿ ಬಸ್ನಲ್ಲಿದ್ರು. ಅವರಲ್ಲಿ ಶೋಯಬ್ ಎಂಬ ಒಬ್ಬರು ಮಾತ್ರ ಬದುಕಿದ್ದು ತೀವ್ರ ಸುಟ್ಟ ಗಾಯಕ್ಕೆ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮೃತರಲ್ಲಿ ಒಂದೇ ಕುಟುಂಬಕ್ಕೆ ಸೇರಿದ 18 ಮಂದಿ ಕೂಡ ಕಣ್ಮುಚ್ಚಿದ್ದಾರೆ. ಹುಬ್ಬಳ್ಳಿ ಗಣೇಶಪೇಟೆಯ ಸಣ್ಣ ಮಸೀದಿ ಬಳಿಯ 52ರ ಅಬ್ದುಲ್ ಗನಿ ಶಿರಹಟ್ಟಿ 20 ವರ್ಷಗಳಿಂದ ಅಬುದಾಬಿ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಚಾಲಕರಾಗಿದ್ರು. ಅವರು ಹೈದರಾಬಾದ್ನ ಸ್ನೇಹಿತರ ಜೊತೆಗೆ ಹೋಗಿದ್ರು. ಸುಟ್ಟು ಸಾವು ಕಂಡಿರುವವರಲ್ಲಿ ಕರ್ನಾಟಕದ ಒಬ್ಬರಾಗಿದ್ದಾರೆ. The Islamic Academy of Education was established in 1991. The Academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university